ಬೆಂಗಳೂರಲ್ಲಿ ಗರ್ಭಿಣಿ ಪತ್ನಿ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. 4 ತಿಂಗಳ ಗರ್ಭಿಣಿ ಪತ್ನಿ ಸ್ವಪ್ನಾಳನ್ನ ಪತಿಗೆ ಹತ್ಯೆ ಮಾಡಿದ್ದಾನೆ. ಪತ್ನಿ ಸ್ವಪ್ನಾಳನ್ನ ಹತ್ಯೆ ಮಾಡಿ ಮನೋಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಾಯಿ ಬೆಲ್ಟ್ನಿಂದ ಕುತ್ತಿಗೆ ಬಿಗಿದು ಪತ್ನಿ ಸ್ವಪ್ನ ಹತ್ಯೆಯಾಗಿದೆ. ಬಳಿಕ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಪತಿ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ದಕ್ಷಿಣ ವಿಭಾಗದ ಡಿಸಿಪಿ ವಂಶೀಕೃಷ್ಣ ಭೇಟಿ ಕೊಟ್ಟಿದ್ದಾರೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಒಂದ್ ಕಡೆ ಪೊಲೀಸರು ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕುಟುಂಬಸ್ಥರ ಆಕ್ರಂದನ. 4 ತಿಂಗಳ ಗರ್ಭಿಣಿ, ಆಕೆಯನ್ನ ನಾಯಿ ಬೆಲ್ಟ್ನಿಂದ ಹತ್ಯೆಗೈದಿದ್ದಾನೆ ಪತಿ. ನಂತರ ಆತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಆಮೇಲೆ ಅವರು ಡೋರು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಅದರ್ ಪೋರ್ಷನ್ಸ್ ಇರೋರು ಮತ್ತು ಓನರ್ಸು ನಮಗೆ ಮಾಹಿತಿ ಕೊಡ್ತಾರೆ ಸ್ಟೇಷನ್ಗೆ. ಸೊ ಇನ್ಸ್ಪೆಕ್ಟರ್ ಮತ್ತು ACP ಎಲ್ಲ ಬಂದು ಡೋರು ಓಪನ್ ಮಾಡಿಸಿ ನೋಡಿದರೆ ಈಗ ಒಬ್ಬರು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ. ಹಸ್ಬೆಂಡ್ ಮನೋಜ್ ಅಂತ ಹೇಳಿ 28 ಇಯರ್ಸು, ವೈಫು ಸಪ್ನಾ ಅಂತ ಹೇಳಿ ಅವರು 28 ಇಯರ್ಸು. ಬೋತ್ ಆರ್ ಫ್ರಮ್ ಆಜಮ್ಗಢ UP ಇಂದ. ಇಲ್ಲಿ ಇವರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು ವರ್ಷದಿಂದ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದಾರೆ, ಆಲ್ಮೋಸ್ಟ್ 19 to 20 ಇಯರ್ಸು. ಸೊ ಅವರು ಈಗ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದೆ. ಸೊ ಏನು ನಿಖರವಾದ ಕಾರಣ ನಮಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, 4 ತಿಂಗಳ ಗರ್ಭಿಣಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈತ ಕೊಲೆ ಮಾಡಿದ್ದಾನೆ, ಜೊತೆಗೆ ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಯಾಕೆ ಏನು ಅನ್ನೋದು ಗೊತ್ತಾಗಿದೆಯಾ? ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಪ್ರಜ್ವಲ್? ಮಧು, ಯಾವ ಸಮಯದಲ್ಲಿ ಯಾವುದೇ ಕುಟುಂಬದಲ್ಲಿ ಗಲಾಟೆಗಳಾಗಬಾರ್ದು, ಜಗಳ ಆಗಬಾರ್ದು ಅಂತ ಸಮಯದಲ್ಲಿ, ಅಂದರೆ ಮನೆಯಲ್ಲಿ ಒಬ್ಬಳು ಹೆಣ್ಮಗಳು ಗರ್ಭಿಣಿ ಆಗಿದ್ದಂಥ ಸಮಯದಲ್ಲಿ ಆಕೆಯನ್ನು ಕೊಂದು ಈತನು ನೇಣು ಹಾಕೊಂಡಿರುವಂಥ ಘಟನೆ ಬೆಂಗಳೂರಿನ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆ, ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಲಕ್ಷ್ಮಪ್ಪ ಗಾರ್ಡನ್ ಅಂತ ಏನು ಬರುತ್ತೆ, ಈ ಒಂದು ಏರಿಯಾದಲ್ಲಿರುವಂಥ ಈ ಮನೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮನೋಜ್ ಮತ್ತು ಸ್ವಪ್ನ ಅಂತೇಳಿ ಕಳೆದ ಒಂದು 3 ವರ್ಷಗಳ ಹಿಂದೆ ಮದುವೆ ಆಗಿದ್ದರು. ಮದುವೆ ಆದಮೇಲೆ ಅವರು ಇದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಮನೋಜು ಮತ್ತು ಸ್ವಪ್ನ ಇಬ್ಬರು ಕೂಡ ಮೂಲತಃ ಉತ್ತರ ಪ್ರದೇಶದವರಾದ್ರು. ಅವರು ಕಳೆದ ಹಲವು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದು ಅವರ ಕುಟುಂಬ ಜೀವನ ಮಾಡ್ತಿದ್ರು, ಕಾರ್ಪೆಂಟರ್ ಆಗಿ ಜೀವನ ಮಾಡ್ತಿದ್ದ. ಆದರೆ ಇಂದು ಬೆಳಗ್ಗೆ ಸುಮಾರು 11:30-12 ಗಂಟೆ ನಂತರದಲ್ಲಿ ಇಬ್ಬರು ಗಂಡ ಹೆಂಡತಿ ಸಾಕಷ್ಟು ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡ್ಕೊಂಡ ಬಳಿಕವಾಗಿ ಆತ ಏನು ಮಾಡಿದ್ದಾನೆ ಅಂದರೆ, ನಾಯಿಗೆ ಬಳಸುವಂಥ ಒಂದು ಬೆಲ್ಟ್, ಅಂದರೆ ನೈಲಾನ್ ಹಗ್ಗದ ಮಾದರಿಯಲ್ಲಿ ಬರುತ್ತೆ. ಆ ಹಗ್ಗದ ಕೆಂಪು ಕಲರ್ ಇದೆ ಹಗ್ಗ. ಆ ಹಗ್ಗದ ಮಾದರಿಯಲ್ಲಿ ಇರುವಂಥ ಹಗ್ಗವನ್ನು ಹಿಡಿದು ಆಕೆ ಕುತ್ತಿಗೆಗೆ ಬಿಗಿದಿದ್ದಾನೆ. ಕುತ್ತಿಗೆಗೆ ಬಿಗಿದು ಸ್ಟ್ರಾಂಗ್ಯುಲೇಷನ್ ಅನ್ನು ಮಾಡಿ ಆಕೆಯನ್ನು ಕೊಲ್ತಾನೆ. ಮೊದಲು ಕೊಂದ ನಂತರವಾಗಿ ಅವನು ಕೂಡ ಲಾಕ್ ಮಾಡ್ಕೊಂಡಿದ್ದಂಥ ರೂಮಿನ ಒಳಭಾಗದಲ್ಲೇ ಇದ್ದಂಥ ಫ್ಯಾನಿಗೆ ಅದೇ ಹಗ್ಗದಿಂದ ನೇಣನ್ನು ಹಾಕೊಂಡು ಆತ ಕೂಡ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಮತ್ತು ದಕ್ಷಿಣ ವಿಭಾಗದ DCP ಆಗಿರುವಂಥ ವಂಶೀಕೃಷ್ಣ ಎಲ್ಲರೂ ಸಹಿತ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಕ್ಷಣದವರೆಗೂ ಸಹಿತ ಇನ್ನೂ ಪರಿಶೀಲನೆ ನಡೀತಾ ಇದೆ. ಒಳಗಡೆ ಇರುವಂಥ ಮೃತದೇಹಗಳನ್ನು ಇನ್ನೂ ಆಸ್ಪತ್ರೆಗೆ ರವಾನೆ ಮಾಡಿಲ್ಲ. ಬದಲಾಗಿ ಸೋಕೋ ಅಧಿಕಾರಿಗಳು ಒಳಗಡೆ ಸಾಕ್ಷಿ ಸಂಗ್ರಹವನ್ನು ಮಾಡ್ತಿದ್ದಾರೆ. ಸೈಂಟಿಫಿಕ್ ಆಗಿ ಸಾಕ್ಷಿ ಸಂಗ್ರಹ ಮಾಡಿದ ಬಳಿಕವಾಗಿ ಸಂಪೂರ್ಣವಾದಂಥ 2 ಮೃತದೇಹಗಳನ್ನು ಇದು ಹತ್ತಿರದ ಕಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಯುವತಿ 4 ತಿಂಗಳ ಗರ್ಭಿಣಿಯಾಗಿದ್ಲು. ಮತ್ತು ಆಕೆ ಏನು ಸ್ವಪ್ನ ಇದ್ದಾಳೆ, ಅವಳು ಕಳೆದ 3 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ರು. ಅದಕ್ಕಿಂತ ಹಿಂದೆ ಅವರು ಉತ್ತರ ಪ್ರದೇಶದವರಾಗಿದ್ದರು. ಮತ್ತು ಈತ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದವನು ಕಳೆದ ಕೆಲ ತಿಂಗಳಿಂದ, ಅಂದರೆ ಕೆಲ ದಿನಗಳಿಂದ ಈತ ಕರೆಕ್ಟಾಗಿ ಕೆಲಸಕ್ಕೆ ಹೋಗ್ತಿರಲ್ಲ. ಮತ್ತು ಮನೆಯಲ್ಲಿ ಸಾಕಷ್ಟು ಗಲಾಟೆ ಆಗ್ತಾಯಿತ್ತು. ಇವನ ಪೂರ್ತಿ ಹೆಸರು ಮನೋಜ್ ವಿಶ್ವಕರ್ಮ ಅಂತೇಳಿ. ಮನೆಯಲ್ಲಿ ಗಲಾಟೆ ಆಗ್ತಿರುತ್ತೆ, ಪದೇ ಗಲಾಟೆ ಆಗ್ತಿರುತ್ತೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಇಂತಹ ಒಂದು ಭೀಕರ ಕೃತ್ಯವನ್ನು ಎಸಗಿ ಆತನು ಕೂಡ ಸಾವನ್ನಪ್ಪಿದ್ದಾನೆ. ಮಧು. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.